ಜೋರಾಗಿ ನಗ್ತಾ ಇದ್ಲು. ತಾರಾ ಗೇಮ್ ಎಂಡ್ ಮಾಡೋಕ್ಕೆ ಗೇಮ್ ಪ್ರಕಾರ ಕಾಟೆ ಅಂತ ಹೇಳ್ತಾಳೆ. ಅದರ ಪ್ರಕಾರ ಆ ಭೂತ ಅಲ್ಲಿಂದ ಹೋಗಬೇಕಾಗಿತ್ತು. ಆದರೆ ಆ ಭೂತ ಇನ್ನೂ ಜೋರಾಗಿ ನಗ್ತಾ ಇತ್ತು. ಆಗ ಅವಳಿಗೆ ಉಸಿರಾಟದ ತೊಂದರೆ ಆಗುತ್ತೆ. ಅವಳಿಗೆ ಅನ್ಸಕ್ಕೆ ಶುರು ಆಗುತ್ತೆ ಅವಳು ಬಾಟಬ್ನ ನೀರಿನಲ್ಲಿ ಮುಳುಗ್ತಿದ್ದಾಳೆ ಅಂತ. ಮುಳುಗ್ತಾ ತಾರಾನ ಕಣ್ಣು ಮುಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಮತ್ತೆ ಕಣ್ಣನ್ನು ಬಿಟ್ಟಾಗ ಅವಳು ಅವರ ಅಪ್ಪ ಅಮ್ಮನ ಜೊತೆಗೆ ಇರ್ತಾಳೆ. ತುಂಬ ಹೆದರ್ಕೊಂಡಿದ್ದ ತಾರಾ ತುಂಬ ಬೆವ್ತಿರ್ತಾಳೆ. ಆಗ ತಾರಾನ ಕಣ್ಣು ಗಡಿಯಾರದ ಮೇಲೆ ಹೋಗುತ್ತೆ. ಟೈಮು 12:30 ಆಗಿರುತ್ತೆ. ಅಂದರೆ ನೆಕ್ಸ್ಟ್ ಡೇಗೆ ಬಿದ್ದಿರುತ್ತೆ ಅಂತ. ಆದರೆ ತಾರಾ ಗೇಮ್ ಪ್ರಕಾರ ಆ ಟೈಮ್ ಒಳಗಡೆ ಎಂಡ್ ಮಾಡಿಲ್ಲ ಅಂದರೆ ಆ ಗೇಮು ಫೇಲ್ ಆಗಿರುತ್ತೆ ಅಂತ ಅರ್ಥ. ತಾರಾಗೆ ಹೆದರಿಕೆ ಜಾಸ್ತಿ ಆಗುತ್ತೆ. ಅವಳು ಅಳ್ತಾ ಅವರ ಅಮ್ಮನ ತಪ್ಕೋತಾಳೆ. ಆವತ್ತಿನಿಂದ ದಿನ ರಾತ್ರಿ ಅವಳ ಕನಸಿನಲ್ಲಿ ಅವಳ ಬಾಟಬ್ನಲ್ಲಿ ಅವಳನ್ನು ಮುಳುಗಿಸಿದ ಹಾಗೆ ಅವಳನ್ನು ಸಾಯಿಸ್ತಾ ಇರೋ ಹಾಗೆ ಅನಿಸುತ್ತೆ. ಒಂದಿನ ಗೊತ್ತಾಗುತ್ತೆ ತಾರಾ ಸತ್ತೋಗಿರ್ತಾಳೆ ಅಂತ. ಅವಳು ಅದೇ ಬಾಟಬ್ನಲ್ಲಿ ತೇಲಿ ಸತ್ತಿರ್ತಾಳೆ ಅಂತ ಗೊತ್ತಾಗುತ್ತೆ. ಈ ಗೇಮ್ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಅಂದರೆ ತಾರಾ ಇದನ್ನೆಲ್ಲ ತನ್ನ ಡೈರಿನಲ್ಲಿ ಬರೆದಿರ್ತಾಳೆ. ಅದಕ್ಕೆ ತಡರಾತ್ರಿಯಾಗಿ ಯಾರೂ ಗೇಮ್ನ ಆಡಬಾರ್ದು, ಯಾವ ರೀತಿಯಾದಂತಹ ಗೇಮ್ಗಳ ಹಾರರ್ ಗೇಮ್ಗಳನ್ನ ಓಪನ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾರು ಈ ಥರ ಗೇಮ್ಗಳನ್ನ ಆಡಬೇಡಿ ಅಂತ ಹೇಳ್ತಾ, ಯಾರಿಗೆ ಈ ಸ್ಟೋರಿ ಕತೆ ಇಷ್ಟ ಆಗಿರುತ್ತೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು.